ಸಮುದಾಯದ ಕರೆಯನ್ನು ತೀವ್ರ ಪ್ರೀತಿಯಿಂದ ಮನಸ್ಸಿ ಬಂದಂತ ಎಲ್ಲ ಆತ್ಮೀಯರು, ಕನ್ನಡ ವಾಲಿಕರ್ ಅವರ ಅಂತವರ ಮುಂದೆ ನಿಂತು ಮಾತನಾಡುತ್ತೀರಾ ಅಧೈರ್ಯದ ಕೆಲಸ ಮತ್ತು ಉದ್ದಟತನದ ಕೆಲಸ ಅಂತ ಗೊತ್ತಿದ್ದು ಬಹುಶಃ ಅಂಥವರು ಹುಟ್ಟುಹಾಕಿದ ಕೆಲವು ಸಣ್ಣ ಕಿಡಿಯನ್ನು ಮುಂದಕ್ಕೊಯ್ಯುವ ಆ ಕೆಲಸದ ಕಾರಣಕ್ಕಾಗಿ ಇಲ್ಲಿ ನಾನು ಬಂದಿದ್ದೇನೆ. ಸಮುದಾಯದ ಆಶಯವನ್ನ ಗೌರವಿಸುವ, ವಿಸ್ತರಿಸುವ ಒಂದು ಸಂಘಟನೆ ಮಾತ್ರ ಅಲ್ಲ, ಅದೊಂದು ಮನೋಧರ್ಮ ಅನ್ನೋದನ್ನು ನಾವು ಅರ್ಥವನ್ನು ಮಾಡ್ಕೋಬೇಕಾಗಿದೆ. ಇಡೀ ಸಮುದಾಯವನ್ನ ತನ್ನ ಜೊತೆಗೆ ಸೇರಿಸ್ಕೊತಾ ಇಡೀ ಸಮುದಾಯದ ಕಲೆಯನ್ನ, ಸಂಸ್ಕೃತಿಯನ್ನ, ಅವರ ಜ್ಞಾನವನ್ನ ಮುಂದಕ್ಕೊಯ್ಯುವ ಕೆಲಸವನ್ನ ಸಮುದಾಯ ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ಸಮುದಾಯ ಅಂತಂದ್ರೆ ಅದು ಒಂದು ಬೆವರಿನ ಸಂಸ್ಕೃತಿಯನ್ನ ಅಥವಾ ಒಂದು ಶ್ರಮ ಸಂಸ್ಕೃತಿಯ ಜೀವನ ವಿಧಾನವನ್ನ ರೂಢಿಸಿಕೊಂಡಿರುವ ಅಂತ ಗುಂಪಿನಿಂದ ಹೊರಹೊಮ್ಮುವ ಎಲ್ಲ ಸಂಗತಿಗಳನ್ನ ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಸಾಮಾನ್ಯವಾಗಿ ತಮಗೆ ಗೊತ್ತಿರುವ ಹಾಗೆ ಇಡೀ ಸಂಸ್ಕೃತಿಯನ್ನು ವಿಶ್ಲೇಷಣೆಯನ್ನು ಮಾಡುವಾಗ ಒಂದು ಕಡೆಗೆ ಒಂದು ಯಜಮಾನ ಸಂಸ್ಕೃತಿ ಮತ್ತು ಇನ್ನೊಂದು ಜನಸಂಸ್ಕೃತಿಯ ನೆಲೆಗಳನ್ನು ನಾವು ಕಾಣುವ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಇಂಥ ಜನಸಂಸ್ಕೃತಿಯ ನೆಲೆಗಳನ್ನ ಪರಿಶೀಲಿಸುವ, ಅದನ್ನ ಹೆಕ್ಕಿ ತೆಗೆಯುವ ಮತ್ತು ಸಂಸ್ಕೃತಿಯನ್ನ ಮತ್ತೊಮ್ಮೆ ಮುರಿದು ಕಟ್ಟುವ ನಿರಂತರ ಕೆಲಸವನ್ನ ಸಮುದಾಯ 70ರ ದಶಕದಿಂದ ಮಾಡ್ತಾ ಬಂದಿದೆ. ತುಂಬಾ ದಿನಗಳ ಕಾಲ ಸಮುದಾಯ ಅಂತಂದ್ರೆ ಒಂದು ನಾಟಕ ತಂಡ ಅಂತಲೇನೋ, ಬೀದಿ ನಾಟಕದ ಮೂಲಕ ಇಡೀ ಕರ್ನಾಟಕದಾದ್ಯಂತ ಪ್ರಸಾರ ಆಗಿತ್ತು ಅಂತಲೇನೋ, ಸಮುದಾಯ ಅಂತಂದ್ರೆ ಇನ್ನೊಂದು ನಾಟಕ ತಂಡ ಅಂತೇನೋ ಅನ್ನುವಂಥ ಒಂದು ಗ್ರಹಿಕೆಗಳು ಕಳೆದ ದಶಕದಲ್ಲಿ ನಾವು ಕಾಣುತ್ತೇವೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಇದು ಸಂಸ್ಕೃತಿಯ ಕುರಿತಂತ ಒಂದು ಚರ್ಚೆಯನ್ನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕುರಿತಂತ ಒಂದು ನಿಜದ ಚರ್ಚೆಯನ್ನ ಬಿಚ್ಚಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಸಾಹಿತ್ಯ ಸಮುದಾಯ ಅನ್ನೋದು ಹುಟ್ಟುಕೊಂಡಿದೆ. ಸಮುದಾಯ ಚಿತ್ರದ ಮೂಲಕ ಚಿತ್ರ ಸಮುದಾಯವಾಗಿ, ಸಾಹಿತ್ಯದ ಮೂಲಕ ಸಾಹಿತ್ಯ ಸಮುದಾಯವಾಗಿ ಇಡೀ ಕರ್ನಾಟಕದಾದ್ಯಂತ ಒಂದು ಹೊಸ ಚರ್ಚೆಯನ್ನ ಹುಟ್ಟುಹಾಕುವುದಕ್ಕೆ ನಾವು ಹೊರಟಿದ್ದೇವೆ. ಅದರ ಭಾಗವಾಗಿ ಕರ್ನಾಟಕದಾದ್ಯಂತ 5 ಪ್ರಮುಖ ಸ್ಥಳಗಳಲ್ಲಿ ದಶಕದ ಸಾಹಿತ್ಯ ಅವಲೋಕನ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರ ಮೊದಲ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ನಡೆಸಿರೋದು ಅತ್ಯಂತ ಸಂತೋಷದ ಸಂಗತಿ. ಯಾವ ಭಾಗ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ ಅಂತ ಹೇಳಿ ನೀವು ಹೇಳ್ತೀರೋ, ಅದನ್ನು ನಾವು ಒಪ್ಪಿಕೊಂಡಿದ್ದೇವೋ, ಅಂತಹ ನೆಲದಿಂದ ನಮ್ಮ ಸಾಹಿತ್ಯ ಸಮುದಾಯದ ದಶಕದ ಒಂದು ಚರ್ಚೆ ಪ್ರಾರಂಭ ಆಗ್ತಾ ಇರೋದು ಅತ್ಯಂತ ಸಾಂಕೇತಿಕ ಅಂತಲೂ ಕೂಡ ನಾವು ಅಂದ್ಕೊಂಡಿದ್ದೇವೆ. ಅಂದ್ರೆ ನಾವು ಹೊರಡುವ ನೆಲೆ ಎಲ್ಲಿದೆ ಅಂತ ಕೇಳಿದ್ರೆ ಈ ತರದ ಒಂದು ನೆಲೆಗಳಿಂದ ನಮ್ಮ ಚರ್ಚೆಯನ್ನ ಪ್ರಾರಂಭವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ನಡೀತಾ ಇರುವಂತದ್ದು ಒಂದು ದಶಕದ ಸಾಹಿತ್ಯ ಅವಲೋಕನದಲ್ಲಿ ದಶಕದ ಕತೆ ಅವಲೋಕನ, ದಶಕದ ಕಾವ್ಯ ಅವಲೋಕನ, ದಶಕದ ವಿಮರ್ಶೆ ಅವಲೋಕನ, ದಶಕದ ವೈಚಾರಿಕತೆ ಅವಲೋಕನ, ಹೀಗೆ ಬೇರೆ ಬೇರೆ ಪ್ರದೇಶದೊಳಗಡೆಗೆ ನಮ್ಮ ನಾಡಿನ ಅತ್ಯಂತ ಪ್ರಮುಖ ಯುವ ಚಿಂತಕರನ್ನ ಒಂದು ಕಡೆಗೆ ಸೇರಿಸುವ ಮೂಲಕ, ಬಹುಶಃ ಇವತ್ತಿನ ಇನ್ವಿಟೇಷನ್ ನೋಡ್ರೆ ನಿಮ್ಗೆ ಅತ್ಯಂತ ಸ್ಪಷ್ಟ ಆಗುತ್ತೆ. ಪ್ರಬಂಧ ಮಂಡನೆ ಮಾಡ್ತಾ ಇರುವಂತವರು, ಸಮಾರೋಪ ಮಾಡುವವರೆಲ್ಲರೂ ಕೂಡ ಒಂದು ನಾವು ಯುವ ಜನ ಅಂತ ಗುರುತಿಸುವ, ಯಾವುದನ್ನ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ನಾವು ಗುರುತ ಮಾಡ್ತೇವೆ, ಆ ಮೂಲಕವೇ ಬಂದಿರೋದು. ಹಾಗಾಗಿ ಈ ಅವಲೋಕನ ಅನ್ನೋದು ಖಂಡಿತವಾಗಿ ಒಂದು ಪೋಸ್ಟ್ ಮಾರ್ಟಮ್ನ ಕ್ರಿಯೆ ಅಲ್ಲ. ಅದು ಅದ್ರ ಒಳಗಡೆಯ ಸತ್ವವನ್ನ, ದಶಕದ ಒಳಗಡೆಗಿರುವಂತಹ ಸಾಹಿತ್ಯದ ಒಳಗಡೆ ನಡೆಸಿರುವಂತಹ ಒಂದು ಸಂಘರ್ಷವನ್ನ ಹೆಕ್ಕಿ ತೆಗೆಯುವ, ಅದನ್ನ ಗುರುತಿಸುವ ಒಂದು ಪ್ರಯತ್ನ. ಬಹುಶಃ ಹಿಂದೆಲ್ಲ ನಾವು ಮಾತನಾಡುವಾಗ ಶತಮಾನದ ಸಾಹಿತ್ಯ ಅಂತ ಮಾತಾಡ್ತಾ ಇದ್ವಿ. ಇಡೀ ಶತಮಾನದ ಸಾಹಿತ್ಯ ಕೂಡ ಚಿಕ್ಕದಾಗಿ ಕಾಣ್ತಾ ಇತ್ತು. ಆಮೇಲೆ 50 ವರ್ಷದ ಸಾಹಿತ್ಯವನ್ನ ಅರ್ಧ ಶತಮಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ಆಮೇಲೆ 25 ವರ್ಷಕ್ಕೆ ಬಂದಿದೆ. ಈಗ 10 ವರ್ಷದ ಬಗ್ಗೆ ಬಂದಿದ್ದೇವೆ. ಯಾಕಂತಂದ್ರೆ 10 ವರ್ಷ ಕೂಡ ಎಷ್ಟು ವಿಸ್ತಾರವಾದಂತ ಸಾಹಿತ್ಯವನ್ನ ನಮ್ಮಲ್ಲಿ ಸೃಜಿಸಿದೆ ಅನ್ನೋದನ್ನ ನಾವು ನೋಡಿದ್ರೆ, ಅಥವಾ 10 ವರ್ಷದಲ್ಲಿ ಆದಂತ ತೀವ್ರವಾದಂತ ಸಾಮಾಜಿಕ ಬದಲಾವಣೆಯನ್ನ ನಾವು ಗ್ರಹಿಸಿದ್ರೆ, ಇವತ್ತು ಕೂಡ ನಾವು 10 ವರ್ಷಕ್ಕೆ ಒಮ್ಮೆ ಇಡೀ ಸಾಹಿತ್ಯವನ್ನ ಹಿಂತಿರುಗಿ ನೋಡುವ ಕ್ರಿಯೆ.
ಬಹುಶಃ ಇದನ್ನ ಸಿಂಹಾವಲೋಕನ ಅದು ಕರಬಹುದೇನು. 10 ವರ್ಷವನ್ನ ದಾಟಿ ಮೇಲ್ಗಡೆ ನಿಂತು ನಾವು ಸಾಗಿದ ದಾರಿಯನ್ನ ಒಮ್ಮೆ ನೋಡ್ತಾ ಇದ್ದೀವಿ. ನಾವು ಬಂದ ದಾರಿ ಸರಿ ಇದೆಯಾ, ನಮ್ಮ ದಾರಿ ಬಳಸು ದಾರಿಯ, ನಮ್ಮ ದಾರಿ ನೇರ ದಾರಿಯ, ಅಥವಾ ನಮ್ಮ ಜೊತೆಗೆ ಬರಬೇಕಾದಂಥವ್ರು ದಾರಿ ತಪ್ಪಿಕೊಂಡು ಎಲ್ಲಾದ್ರೂ ಮಧ್ಯೆ ಇದ್ದಾರಾ ಅನ್ನೋದನ್ನ ನಾವು ಮೇಲ್ನೆತ್ತು ನೋಡಬೇಕಾಗಿದೆ. ಅಂತಹ ದಾರಿಗಳನ್ನ ಮತ್ತೆ ಕಟ್ಟುವ ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ವಿಚಾರ ಸಂಕಿರಣವನ್ನ ಇಟ್ಕೊಂಡಿದೆ. ಬಹುಶಃ ನಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಅನ್ನೋದು ಕೇವಲ ನೇರೆಗಳನ್ನು ಗುರ್ತ ಮಾಡುವ ಅಥವಾ ನಕಾಶೆಯ ಹೊರಗಡೆ ಕಾಣುವ ಸಂಗತಿಗಳಲ್ಲ. ಸಾಮಾನ್ಯವಾಗಿ ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ನಮಗೆ ಕಾಣುವುದೇ ಕನ್ನಡ ಅಂತಂದ್ರೆ ಈ ಸುತ್ತಮುತ್ತಲಿನ ರೇಖೆಯ ಮಧ್ಯೆ ಬಂಧಿಸಲ್ಪಟ್ಟಂತ ಒಂದು ಭೂಮಿಯ ಒಂದು ತುಣುಕನ್ನ ನಾವು ಕರ್ನಾಟಕ ಅಂತ ಕರಿತೇವೆ. ಹಾಗಾಗಿ ಆಚೆ ಕಾಲಿಟ್ರೆ ಭಾಷಾ ವೈಷಮ್ಯ, ಈಚೆ ಕಾಲಿಟ್ರೆ ಗಡಿ ವೈಷಮ್ಯ. ನೀರೊಂಚೂರು ಆಚೆ ಹೋದ್ರೆ ನೀರಿನ ಜಗಳ, ಹೋಗದೆ ಇದ್ರೆ ಇನ್ನೊಂದು ಜಗಳ. ಹಾಗಾಗಿ ನಮಗೇನಾಗಿದೆ ಅಂತ ಕರ್ನಾಟಕ ಅಂತಂದ್ರೆ ಅದು ಗಡಿ ರೇಖೆಗಳು ಮಾತ್ರ. ಆದ್ರೆ ಖಂಡಿತವಾಗಿ ಕರ್ನಾಟಕದ ಅಲ್ಲ. ಕರ್ನಾಟಕ ಅಂತಂದ್ರೆ ನುಡಿಯೊಳಗೆ ನಾಡನ್ನ ಕಟ್ಟುವ ಕ್ರಿಯೆ. ನಾವು ನಾಡಿನ ಮೂಲಕ ನುಡಿಯನ್ನ ಕಟ್ಟೋದಕ್ಕೆ ಹೋಗ್ತೇವೆ. ಇದು ವಿರುದ್ಧವಾದದ್ದು. ಎಲ್ಲಿ ನೋಡಿ, ನೀವು ಪಂಪನನ್ನ ಮಾತಾಡೋದು ನೋಡ್ರೆ ತ್ಯಾಗದ ಭೋಗದ ಗೊತ್ತಿಯ ನಿಂಪುಗಳಿಗೆ ಆಗರಮಾದ ಮಾನಿತರ್ ಅಂತ ಹೇಳ್ತಾನೆ. ಯಾವುದು ಬನವಾಸಿ ಅಂತಂದ್ರೆ ಆತ ಪಕ್ಕದಲ್ಲಿ ಸಾಗರ ಇದೆ, ಇನ್ನೊಂದು ಕಡೆ ಶಿವಮೊಗ್ಗ ಇದೆ, ಅದ್ರ ಮಧ್ಯ ಬನವಾಸ ಅಂತ ಹೇಳೋದಿಲ್ಲ. ಆತ ತ್ಯಾಗದ ಭೋಗದ ಗೊತ್ತಿಯ ಲಿಂಪಿನ ಅನ್ನೋದ್ರ ಮೂಲಕ ಅಲ್ಲಿ ಬದುಕ್ತಿರುವಂತ ಸಮುದಾಯದ ಗುಣಗಳ ಮೂಲಕವೇ ಬನವಾಸಿನ ಕಟ್ಕೊಡೋದಕ್ಕೆ ಹೋಗ್ತಾನೆ. ಇಡೀ ಕನ್ನಡ ನಾಡಿನ ಅತ್ಯಂತ ಪ್ರಮುಖ ಲೇಖಕರು ಕೂಡ ಕರ್ನಾಟಕವನ್ನು ಕಟ್ಕೊಟ್ಟಿರೋದು ಈ ತಮ್ಮ ಸಾಹಿತ್ಯದ ಮೂಲಕವೇ, ನುಡಿಯ ಮೂಲಕ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ಕರ್ನಾಟಕವನ್ನ ಅರ್ಥೈಸುವುದು ಹೆಚ್ಚು ಸುಲಭ ಅಂತ ನಾವು ಅಂದ್ಕೊಂಡಿದ್ದೇವೆ. ಹಾಗಾಗಿ ಕರ್ನಾಟಕವನ್ನ ನೋಡೋದು ಅಂತಂದ್ರೆ ಕರ್ನಾಟಕದ ನುಡಿಯನ್ನು ನೋಡೋದು. ಕರ್ನಾಟಕ ನುಡಿಯನ್ನು ನೋಡೋದು ಅಂತಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ಭಿತ್ತಿಯನ್ನು ನೋಡೋದು. ಸಾಂಸ್ಕೃತಿಕ ಭಿತ್ತಿಯನ್ನು ನೋಡೋದು ಅಂತಂದ್ರೆ ಇಲ್ಲಿಯ ಹಸಿವನ್ನು ನೋಡೋದು, ಇಲ್ಲಿಯ ಬಡತನವನ್ನು ನೋಡೋದು, ಇಲ್ಲಿಯ ಸಂಘರ್ಷಗಳನ್ನು ನೋಡೋದು, ಇಲ್ಲಿಯ ಒಳಿತುಗಳನ್ನು ನೋಡೋದು. ಇದೆಲ್ಲವೂ ಸೇರಿ ಒಂದು ಕನ್ನಡ ಆಗಿದೆ. ಬಹುಶಃ ಸಾಹಿತ್ಯ ಮಾತ್ರವೇ ನಿಜವಾದ ಕನ್ನಡವನ್ನ, ನಿಜವಾದ ಕರ್ನಾಟಕವನ್ನ ಕಟ್ಟಿಕೊಡಬಲ್ಲದು. ಅಂತ ಕಟ್ಟಿಕೊಡೋದನ್ನ ನಾವು ಮತ್ತೊಮ್ಮೆ ಪರಿಶೀಲಿಸುವ ಕೆಲಸದಲ್ಲಿ ನಾವು ತೊಡಗಿದ್ದೇವೆ. ಬಹುಶಃ ಇದು ಆ ಕಾಲದಿಂದ ಈ ಕಾಲದವರೆಗೆ. ನೀವು ರಾಮಾಯಣ ಮಹಾಭಾರತವನ್ನು ಕೂಡ ನೋಡಿದಾಗ ನಮಗೆ ಕಾಣುವಂಥದ್ದು ಅಲ್ಲಿಯ ಸಾಂಸ್ಕೃತಿಕ ಸಂಘರ್ಷವನ್ನ ನಾವು ಗುರುತಿಸುವ ಕ್ರಿಯೆಗಳು. ಯಾವುದು ಇತಿಹಾಸ ಮಾಡಲಾರದು, ಯಾವುದು ಭಾಷಣಗಳು ಮಾಡಲಾರವು, ಯಾವುದು ನಮ್ಮ ಚಳುವಳಿಗಳು ಸಂಪೂರ್ಣವಾಗಿ ಸಾಧಿಸಲಾರವು, ಆ ತರದ ಒಂದು ಅತ್ಯಂತ ಸೂಕ್ಷ್ಮವಾದಂತಹ ಪಲ್ಲಟಗಳನ್ನ ಸಾಹಿತ್ಯ ತನ್ನ ಒಡಲೊಳಗಡೆಗೆ ಹಿಡ್ಕೊಂಡಿರುವುದನ್ನ ನಾವಿವತ್ತು ವಿಶ್ಲೇಷಣೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಕಳೆದ 10 ವರ್ಷದ ಈ ನಾಡು ಅನುಭವಿಸಿದ ತಲ್ಲಣಗಳನ್ನ, ಅಂತ ತಲ್ಲಣಗಳನ್ನ ಒಂದು ಸೃಜನಶೀಲವಾಗಿ ತನ್ನೆಲ್ಲ ಸೂಕ್ಷ್ಮದ ಜೊತೆಗೆ ಹಿಡಿದಿಟ್ಟಿರುವ ಸಾಹಿತ್ಯವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ಸಮುದಾಯದ ಅತ್ಯಂತ ಪ್ರಮುಖ ಆಶಯ ಆಗಿರೋದ್ರಿಂದ 5 ಪ್ರಮುಖ ಪ್ರದೇಶಗಳಲ್ಲಿ ಈ ತರದ ಒಂದು ವಿಚಾರ ಸಂಕಿರಣವನ್ನ ನಾವು ಇಟ್ಕೊಂಡಿದ್ದೀವಿ. ಅದರಲ್ಲೂ ಕಳೆದ 10 ವರ್ಷಗಳ ಕಾಲ ಜಾಗತೀಕರಣದ ಮತ್ತು ಕೋಮುವಾದ ಅತ್ಯಂತ ದೊಡ್ಡ ಆಡಂಬಲವಾಗಿ ನಾವು ನೋಡ್ತೇವೆ. ಪರಸ್ಪರ ಪೂರಕವಾಗಿ, ಪರಸ್ಪರ ವಿರುದ್ಧವಾಗಿ, ಪರಸ್ಪರ ಸಂಘರ್ಷಮಯವಾಗಿ ಇವತ್ತು ಜಾಗತೀಕರಣ ಈ ನೆಲದ ಎಲ್ಲ ಸಂಸ್ಕೃತಿಯನ್ನ ಒಂದು ಏಕರೂಪಗೊಳಿಸುವ ಹಂತದಲ್ಲಿರುವಾಗ ಸಾಹಿತ್ಯ ಅದನ್ನು ಹೇಗೆ ಗ್ರಹಿಸಿದೆ ಅನ್ನೋದು ನಮಗೆ ತೀರಾ ಪ್ರಮುಖವಾದ ಒಂದು ಸಂಗತಿಯಾಗಿದೆ. ಹಾಗಾಗಿ ಕಳೆದ 10 ವರ್ಷಗಳಲ್ಲಿ ಜಾಗತೀಕರಣದ ಜೊತೆಗೆ, ಜಾತಿವಾದದ ಜೊತೆಗೆ, ಕೋಮುವಾದದ ಜೊತೆಗೆ ಸಾಹಿತ್ಯದ ಸೃಜನಶೀಲ ಮನಸ್ಸುಗಳು ಮುಖಾಮುಖಿಯಾದಂಥ ಪರಿಯನ್ನ, ಅದರ ಸ್ವರೂಪಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ತೀರಾ ಮುಖ್ಯವಾದಂಥ ಅಂಶ. ಹಾಗಿದ್ರೆ ಕಥೆಗಳನ್ನ ಯಾಕೆ ಇಟ್ಟುಕೊಂಡಿವಿ ಅನ್ನುವಂಥ ಪ್ರಶ್ನೆ ಬಂದಾಗೂ ಕೂಡ ಒಡ್ಡಾರಾದ್ಮೇಲೆ ಒಂದು ಕತೆ ಬರ್ತದೆ. ಎಲ್ಲೋ ಒಂದು ಅಜ್ಜಿ ಒಂದು ಕತೆ ಹೇಳ್ತಾಳೆ. ಆ ಕಥೆಯನ್ನ ಹೇಳೋದಿದ್ರೆ ಆಕೆಗೆ 1000 ವರಗಳನ್ನ, ಒಡ್ಯಾಣವನ್ನ ಕೊಡಬೇಕು ಅಂತೇಳಿ ಬರ್ತದೆ. ಒಬ್ಬ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿಂದ ಬರ್ತಾನೆ, ಕಥೆಯನ್ನ ಕೇಳಬೇಕು. 1000 ರೂಪಾಯಿ ತಗೊಂಡು ವರವನ್ನು ತಗೊಂಡು ಏನ್ ಕಥೆ ಹೇಳ್ತಾಳೆ ಬರ್ತಾನೆ. ಬಂದಾಗ ಬ್ರಹ್ಮರಾಕ್ಷಸ ಕಾಡಿನಲ್ಲಿದ್ದವನು ಅವನನ್ನು ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡು ಹೇಳ್ತಾನೆ, ನಾನು ಇನ್ನೊಂದು ತಿಂತೇನೆ, ಹಸುವಾಗಿದೆ. ಅವನು ಹೇಳ್ತಾನೆ, ಫಸ್ಟ್ ತಿನ್ನು, ಆಮೇಲೆ ತಿನ್ನು. ನನಗೊಂದು ಸಮಸ್ಯೆ ಏನಾಗಿದೆ ಅಂತಂದ್ರೆ ಇಲ್ಲೊಂದು ಅಜ್ಜಿ ಇದ್ದಾಳಂತ ಒಂದು ಕತೆ ಹೇಳ್ತಾಳಂತೆ. 1000 ವರಗಳನ್ನು ತೆಗೆದುಕೊಡ್ತಾ ಹೇಳ್ತಾಳೆ. ಆಗ ಕತೆ ಕೇಳುವ ಮನಸ್ಸಿಂದ ಹೋಗ್ತಿದ್ದಾನೆ. ಕತೆ ಕೇಳಿ ವಾಪಸ್ ಬರ್ತಾನೆ. ಆಮೇಲೆ ತಿನ್ಬಿಡು.
ಬ್ರಹ್ಮರಾಕ್ಷಸನಿಗೆ ಹೌದು ಅಂತ ಏನೋ ಒಂದು ಕತೆ ಕೇಳ್ಕೊ ಬರ್ತಂತ ಹೋಗ್ಲಿ ಅಂತ ಕಳಿಸ್ತಾನೆ. ಅಲ್ಲಿ ಹೋದಾಗ ಅಜ್ಜಿಯನ್ನ ಕೇಳ್ತಾನೆ, ದುಡ್ಡು ಕೊಡು ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಾಗ ಹೇಳ್ತಾನೆ, ಒಮ್ಮೆ ಭೇಟಿಯಾದವರು ಇನ್ನೊಮ್ಮೆ ಭೇಟಿಯಾದ್ರೆ ಅವರು ನೆಂಟರು. ಅಲ್ಲಿಗೆ ಕತೆ ಮುಗಿತು. ಕತೆ ಅಷ್ಟೇ, ಒಮ್ಮೆ ಭೇಟಿಯಾದವರು ಇನ್ನೊಮ್ಮೆ ಭೇಟಿಯಾದ್ರೆ ಅವರು ನೆಂಟರು. ಸೊ ಇವನು ಆ ಕತೆ ಕೇಳ್ಕೊಂಡು ವಾಪಸ್ ಬರ್ತಾನೆ. ಮತ್ತೆ ಬ್ರಹ್ಮರಾಕ್ಷಸ ಸಿಗ್ತಾನೆ, ಅವನು ತಿನ್ನೋದಕ್ಕೆ ನೋಡ್ತಾನೆ. ಅವಾಗ ಹೇಳ್ತಾನೆ, ಈತ ಹೇಳ್ತಾನೆ, ಆಯ್ತಪ್ಪ ನಾನು ತಿನ್ಬಿಡು, ಕತೆ ಕೇಳ್ಕೊಂಡ್ ಬಂದಿದ್ದಾನೆ. ಅಲ್ಲ ತಿನ್ನುತ್ತೇನೆ ಸರಿ, ಆದ್ರೆ ನೀವು ಒಂದು ಕತೆ ಕೇಳ್ಕೊಂಡ್ ಬಂದಿದ್ದಲ್ಲ, ಒಂಚೂರು ನನಗೂ ಹೇಳ್ಬಿಡಪ್ಪ. ತಿನ್ನೋಕ್ಕಿಂತ ಮೊದಲು ಅಂತ ಒಂದು ಅದ್ಭುತ ಕತೆ ಕೇಳ್ಬಿಡ್ತಾನೆ. ಅವನು ಹೇಳ್ತಾನೆ, ಅಂಥದ್ದೇನೂ ಇಲ್ಲ, ಕತೆ ಇಷ್ಟೇ, ಒಮ್ಮೆ ಭೇಟಿ ಆದರೂ ಇನ್ನೊಮ್ಮೆ ಭೇಟಿ ಆದ್ರೆ ಅವರು ನೆಂಟರು. ಆಯ್ತಪ್ಪ ನಾನು ತಿನ್ನು ಅಂತೇಳಿ ಅವ್ನು ಬ್ರಹ್ಮರಾಕ್ಷಸ ಹೇಳ್ತಾನೆ, ಅದಪ್ಪ ಈಗ ನಾನು 2ನೇ ಸಲ ಭೇಟಿ ಆದ್ನಲ್ಲ, ಹಾಗಾಗಿ ನಾನು ನೀನು ನೆಂಟರಾಗ್ಬಿಟ್ಟು ನೀನು ಯಾಕೆ ತಿನ್ನೋದು? ನಿನ್ ತಿನ್ನೋದಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ನೀನೇ ಕತೆ ಹೇಳಿ, ಒಬ್ಬ ಭೇಟಿ ಆದ್ರೆ ಇನ್ನೊಮ್ಮೆ ಭೇಟಿ ಆದ್ರೆ ನೆಂಟರು. ಅಂದ್ರೆ ಎಷ್ಟು ಅದ್ಭುತ ರೂಪಕಾತ್ಮಕವಾಗಿದೆ ಅಂತಂದ್ರೆ, ಒಂದು ಕಥೆಯನ್ನ ಕೇಳುವ ಮೂಲಕ ಬ್ರಹ್ಮರಾಕ್ಷಸನು ಮನುಷ್ಯನಾಗುವ ಬಗೆ ಈ ಕಥೆ ಒಳಗಡೆ ಇದೆ ಅನ್ನುವಂಥ ಅಂಶವನ್ನು ನಾವು ಗ್ರಹಿಸ್ತೀವಿ. ಬಹುಶಃ ಬಾಯಿ ಎಲ್ಲ ಫಾರ್ಮ್ಲಿಕ್ಕಿಂತ ಹೆಚ್ಚು ದಟ್ಟವಾಗಿ ಮತ್ತು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ, ಹೆಚ್ಚು ಕಲಾತ್ಮಕವಾಗಿ ಈ ನಾಡಿನನ್ನ ಹಿಡ್ಕೊಂಡಿರೋದು ಕಥೆ. ಅದು ಕವಿತೆನೂ ಅಲ್ಲ, ಕಾದಂಬರಿನೂ ಅಲ್ಲ. ಆದ್ರೆ ಯಾಕೋ ಕಾವ್ಯ ಮೀಮಾಂಸೆ ಅಂದ ಕೂಡಲೇ ಅದು ಕಾವ್ಯಕ್ಕೆ ಹೋಗ್ಬಿಡ್ತೇವೆ. ಬಹುಶಃ ಕಾವ್ಯದ ಯಾಜಮಾನ್ಯಗಳು ಕನ್ನಡ ಸಾಹಿತ್ಯವನ್ನ ಅವತ್ತಿಂದ ಇವತ್ತು ಕೂಡ ಅದು ವ್ಯಾಪಿಸಿಕೊಂಡಿರುವ ಅಂಶಗಳನ್ನ ನಾವು ನೋಡ್ತಾ ಇರ್ತೇವೆ. ಬಹುಶಃ ಕಥನದ ರೀತಿಯಾಗಿ ಎಷ್ಟು ವಿಚಿತ್ರವಾದಂತ, ಜಗತ್ತಿನ ಯಾವ ಭಾಗಕ್ಕೆ ಹೋದ್ರೂ ಕೂಡ ಕಥನ ಇಲ್ಲದಿರುವ ನಾಡುಗಳಿಲ್ಲ. ಹಾಗೆಯೇ ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಕಥನಗಳು ಇದ್ದಾವೆ. ಆದ್ರೆ ಆ ಕಥನಗಳು ಯಾಕೆ ಹೊರಗೆ ಬರ್ತಾ ಇಲ್ಲ ಪೂರ್ತಿ ಅಂತಂದ್ರೆ, ಆ ಕಥನ ಹೊರಗೆ ಬರೋದಕ್ಕೆ ಒಂದು ತುರ್ತು ಬೇಕು. ಕಥೆಗಾರನ ಕೇಳಿದ್ರೆ ಅದು ಗೊತ್ತಾಗ್ತದೆ, ಆ ಕಥೆಗಾರರ ಆ ತುರ್ತುಗಳಿದೆ. ಹಾಗಾಗಿ ಯಾವುದು ನಾವು ಬದುಕಿರುವ ವಾಸ್ತವಕ್ಕೆ ಅದು ಅತ್ಯಂತ ಪೂರಕವಾಗಿರ್ತದೋ ಅಥವಾ ಅದು ಆ ವಾಸ್ತವಕ್ಕೆ ತುರ್ತಾಗಿರ್ತದೋ ಅಂಥದ್ದು ಕಥನವಾಗಿ ಹೊರಗೆ ಬರ್ತವೆ. ಬಹುಶಃ ಮೌಖಿಕವಾದಂಥ ಸಂದರ್ಭ ಇದ್ದಾಗ, ಒಂದು ಕಥೆಯ ಜಗತ್ತನ್ನು ನೋಡಿದ್ರೆ ಮೌಖಿಕ ಕಥೆಗಳು ಬರ್ತಾ ಇರುವಂತ ಸಂದರ್ಭದಲ್ಲಿ ಯಾವುದು ಸಮುದಾಯಕ್ಕೆ ಒಪ್ಪಿತವೋ ಅದು ಮಾತ್ರ ಕಥೆಯಾಗಿ ಮುಂದರಿತಾ ಇದೆ. ನೀವು ಹಿಂದೆಲ್ಲ ನೋಡಿದ್ರೆ ಯಾವ ಜಾನಪದ ಕಥೆಗಳು ಅಥವಾ ಯಾವ ಮೌಖಿಕ ಕಥೆಗಳು ನಮಗೆ ನೆನಪಿದಾವೆ ಅಂತಂದ್ರೆ, ಸಾವಿರಾರು ಕಥೆಗಳು ಹುಟ್ಟಲ್ಪಟ್ಟರೂ ಕೂಡ ಇಡೀ ಸಮುದಾಯ ಒಪ್ಪಿಕೊಂಡಿರುವಂತಹ ಕಥೆಗಳು ಮಾತ್ರ ಏನಾಗ್ತಿದ್ವು ಅಂತಂದ್ರೆ ಸಮುದಾಯಕ್ಕೆ ಮುಂದೆ ಬರ್ತಾ ಇತ್ತು. ಹಾಗಾಗಿ ನಾವು ಯಾವುದು ಒಳ್ಳೆ ಕಥೆ ಅಂತ ಅರ್ಥಕ್ಕಾಗಿರಲಿಲ್ಲ, ಒಳ್ಳೆ ಕಥೆಗಳು ಮಾತ್ರ ಮುಂದೆ ಬರ್ತಾ ಇತ್ತು. ಆದ್ರೆ ಯಾವಾಗ ಮುದ್ರಣ ಮಾಧ್ಯಮಗಳು ಪ್ರಾರಂಭವಾದವು, ಈ ಮುದ್ರಣ ಮಾಧ್ಯಮಗಳು ಪ್ರಾರಂಭವಾಗಿ ತನ್ನ ಕಥೆಯನ್ನ ಪ್ರಿಂಟ್ ಮಾಡಿ ಕೊಡೋಕೆ ಶುರು ಮಾಡಿದಾಗ ವೈಯಕ್ತಿಕವಾದಂಥ ಅಂಶಗಳು, ವೈಯಕ್ತಿಕವಾದಂಥ ತೆವಲುಗಳು, ವೈಯಕ್ತಿಕವಾದಂಥ ತನ್ನ ಅಗತ್ಯತೆಗಳು ಒಬ್ಬ ಲೇಖಕ ಏನ್ ಮಾಡ್ತಾನೆ ಅಂತಂದ್ರೆ ಬರೆತಾನೆ, ಪ್ರಿಂಟ್ ಮಾಡ್ತಾನೆ, ಹಂಚ್ತಾನೆ. ಹಾಗಾಗಿ ಕಥಾ ಜಗತ್ತನ್ನ ಪ್ರವೇಶ ಮಾಡಿದ ಇಡೀ ಕಥೆಯ ಸಾಗರದೊಳಗಡೆಗೆ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಬೇಕಾದ್ದು ಬರ್ತಾ ಇದೆ, ಬೇಡದಿದ್ದು ಬರ್ತಾ ಇದೆ. ಹಾಗಿದ್ರೆ ಪ್ರಶ್ನೆ ಇರೋದು ಸಮುದಾಯಕ್ಕೆ ಇದರಲ್ಲಿ ಯಾವುದು ಆಯ್ಕೆಯನ್ನ ಮಾಡ್ಕೋಬೇಕು, ಇದರಲ್ಲಿ ಯಾವುದು ಮಹತ್ವದ್ದು? ಯಾಕೆ ಹಿಂದಿನ ಕಥೆಗಳನ್ನು ನೋಡಿದ್ರೆ ಮಹತ್ವದ್ದು ಮಾತ್ರ ಮುಂದೆ ಬರ್ತಾ ಇತ್ತು. ಆದ್ರೆ ಈಗ ಪ್ರಿಂಟ್ ಮೀಡಿಯಾದಿಂದಾಗಿ ಎಲ್ಲವೂ ಕೂಡ ಬರ್ತಿದ್ದಾವೆ. ನನ್ನ ತೀರಾ ಖಾಸಗಿಯಾದ ಅನುಭವಗಳು, ನನ್ನ ಖಾಸಗಿಯಾದಂತ ನನ್ನ ಮೇಲೆ ಆದಂತ ಪ್ರಭಾವವು ಒಂದು ಕಥೆಯಾಗಿ ಪ್ರಿಂಟ್ ಆಗ್ತಾ ಬರುವಾಗ, ಹಾಗಿದ್ರೆ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬರ್ತದೆ. ಸೊ ಯಾಕೆ ಇವತ್ತು ನಾವು ಕಥೆಯ ಬಗ್ಗೆ ಮಾತನಾಡಬೇಕಾಗಿದೆ ಅಂತಂದ್ರೆ, ಇಂಥ ಅಪಾರವಾದಂತ ಕಥೆಯ ಜಗತ್ತಿನಲ್ಲಿ ಯಾವುದನ್ನ ನಾವು ಎತ್ಕೋಬೇಕು, ಇಂಥ ಅಪಾರವಾದಂತಹ ಕಥಾ ಜಗತ್ತಿನಲ್ಲಿ ಯಾವುದು ನಮಗೆ ತೀರಾ ಅಗತ್ಯವಾಗಿರುವಂಥದ್ದು, ಯಾವುದು ಸಮುದಾಯಕ್ಕೆ ಅತ್ಯಂತ ಪ್ರಮುಖವಾದದ್ದು ಅನ್ನೋದನ್ನ ನಾವು ಎತ್ಕೋಬೇಕಾ ಅಂತ ಅನಿವಾರ್ಯತೆ ಇದೆ. ಹಾಗಾಗಿ ದಶಕದ ಸಾಹಿತ್ಯದ ಕುರಿತ ಚರ್ಚೆಯನ್ನು ಮಾಡುವಾಗ ಇಡೀ ದಶಕದಲ್ಲಿ 10 ವರ್ಷದಲ್ಲಿ ಬಂದಂತ ಅತ್ಯುತ್ತಮವಾದಂತ, ಅತ್ಯಂತ ಸ್ಪಷ್ಟವಾದಂತ, ಅತ್ಯಂತ ಸೂಕ್ಷ್ಮವಾದಂತ ಅನುಭವಗಳನ್ನ ಪರಿಶೀಲನೆ ಮಾಡಕ್ಕೆ ಸಾಧ್ಯ ಆಗಬಹುದೇ ಅನ್ನೋದು ನಮ್ಮ ಈ ವಿಚಾರ ಸಂಕಿರಣದ ಹಿಂದಿರುವಂತಹ ಅತ್ಯಂತ ಪ್ರಮುಖ ಅಂಶ ಅಂತ ನಾವು ಅಂದ್ಕೊಂಡಿದ್ವಿ. ಬಹುಶಃ ಕಳೆದ 10 ವರ್ಷದ ಇಡೀ ಕಥಾ ಜಗತ್ತನ್ನ ನೋಡಿದ್ರೆ 1-2 ಬದಲಾವಣೆಗಳನ್ನ, ಬಹುಶಃ ಇದು ನಾನು ಮುಂದಿನ ಚರ್ಚೆ ಮಾಡುವವರಿಗೆ ಪೂರಕ ಅನ್ನುವ ಕಾರಣಕ್ಕಾಗಿ ನಾನು
ಅದನ್ನೇನು ಪ್ರಸ್ತಾಪ ಮಾಡ್ತಿಲ್ಲ, ಅಥವಾ ನಾನು ಹೇಳಿರುವ ಅಂಶಗಳು ಬಹುಶಃ ನಗಣ್ಯ ಕೂಡ ಆಗಿರುವ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಫಾರ್ಮ್ನಲ್ಲಿ ಎರಡು ರೀತಿಯ ಬದಲಾವಣೆಗಳನ್ನು ನಾವು ಕಥೆಯ ಹಂತದಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ ಮಾಸ್ತಿಯಿಂದ ಒಳಗೊಂಡು ಈವರೆಗೆ ಬಂದಂತ ಒಂದು ಕಥೆಯ ಸ್ವರೂಪ ಅಂತ ನಾವೇನು ಕರೆಯುತ್ತೇವೆ, ಆ ಕಥೆಯ ಸ್ವರೂಪಗಳು ಬದಲಾಗಿದೆ. ಸೊ ಆ ಕಾಲದ ಕಥೆಗಳು ಅದೇ ರೀತಿಯಲ್ಲಿಲ್ಲ. ಏನಾಗಿದೆ ಅಂತಂದ್ರೆ, ಕತೆ ಒಳಗಡೆಗೆ ಒಂದು ಕಾದಂಬರಿ ಒಳಗೊಳ್ಳಬಹುದಾದಂತ ವಸ್ತುಗಳನ್ನು ಕೂಡ ಒಳಗೊಂಡುಕೊಂಡು ಅದು ವಿಸ್ತಾರ ಆಗ್ತಾ ಒಂದು ಮಿನಿ ಕಾದಂಬರಿ ಅನ್ನುವಂಥ ರೂಪವನ್ನು ಪಡೆದು, ಹಾಗಾಗಿ ಸಣ್ಣ ಕಥೆಗಳು ಇವತ್ತು ಸಣ್ಣ ಕಥೆಗಳಾಗಿಲ್ಲ, ಅದು ಕಥೆಗಳು ತೀರ ವಿಸ್ತಾರಗೊಂಡಿದೆ ಅದು ಫಾರ್ಮ್ನಲ್ಲಿ ಇರುವಂಥದ್ದು. ಎರಡನೇ ಅಂಶ, ಕಥೆಯ ಬರವಣಿಗೆಯನ್ನ ನಾವು ನೋಡಿದ್ರೆ, ಒಂದು ಕಥೆಯನ್ನು ನೋಡಿದ್ರೆ ಹಲವು ಸಂದರ್ಭದಲ್ಲಿ ಇದು ಪರ್ಸನಲ್ ಎಸ್ಸೇ ಇದ್ದಂಗೆ ಇರುತ್ತೆ, ಒಂದು ಖಾಸಗಿ ಪ್ರಬಂಧದ ರೀತಿಯಲ್ಲಿ ಅದು ತನ್ನ ರೂಪವನ್ನು ಪಡ್ಕೊತಾ ಇದೆ. ಅದ್ರ ಜೊತೆಗೆ ಒಂದು ಜರ್ನಲಿಸ್ಟಿಕ್ ರೈಟಿಂಗ್ ಅಂತ ಹೇಳ್ತೀವಿ, ಆ ಜರ್ನಲಿಸ್ಟಿಕ್ ರೈಟಿಂಗ್ಗಳು ಕತೆ ಒಳಗಡೆ ಪ್ರವೇಶ ಮಾಡಿದಾವೆ ಅನ್ನುವಂಥ ಒಂದು ಅಂಶ ಕೂಡ ನಾವು ನೋಡ್ತೀವಿ ಅದರ ಫಾರ್ಮ್ನ ದೃಷ್ಟಿಯಲ್ಲಿ ನೋಡುವಾಗ. ವಸ್ತುವಿನ ದೃಷ್ಟಿಯಲ್ಲಿ ನೋಡಿದಾಗ ಕಳೆದ ದಶಕದಲ್ಲಿ ಐಟಿ ಕ್ಷೇತ್ರದಲ್ಲಿದ್ದಂಥವ್ರು ದೊಡ್ಡ ಸಂಖ್ಯೆಯಲ್ಲಿ ಕಥೆ ಕ್ಷೇತ್ರವನ್ನು ಪ್ರವೇಶ ಮಾಡಿ ಕಥೆ ಜಗತ್ತನ್ನ ಐಟಿ ಕ್ಷೇತ್ರ ಒಂದು ರೀತಿಯಲ್ಲಿ ತನ್ನ ಬಾಹುಗಳಿಗೆ ಎಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಅವರು ಕೂಡ ಇಡೀ ಜಗತ್ತನ್ನ ಹೇಗೆ ಗ್ರಹಿಸ್ತಾ ಇದ್ದಾರೆ ಅಂತಂದ್ರೆ, ಒಂದು ರೀತಿಯ ಡಿಹ್ಯುಮನೈಸ್ ಆಗಿರುವಂತ ಅಥವಾ ಒಂದು ಮಾನವೀಯತೆಯು ನಾಶವಾಗಿರುವ ಪ್ರಕ್ರಿಯೆ ಈ ಜಗತ್ತು ಅಂತೇಳಿ ಅವ್ರು ಹೇಳೋದಕ್ಕೆ ಹೋಗ್ತಿದ್ದಾರೆ. ಒಂದು ರೀತಿಯಲ್ಲಿ ನಗರದ ಸಂದರ್ಭದಲ್ಲಿ ಕಾಣುವ ಧಾವಂತಗಳನ್ನ ತನ್ನ ಕಥೆಯಲ್ಲಿ ಅವರು ಚಿತ್ರಣ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರ ಇಡೀ ಕಥೆಗಳನ್ನು ನೋಡಿದ್ರೆ ಒಂದು ಕಡೆಗೆ ಬದುಕಿನ ಧಾವಂತಗಳಿದಾವೆ, ಇನ್ನೊಂದು ಕಡೆ ಆ ಬದುಕು ತಲುಪಬಹುದಂತ ಒಂದು ದುರಂತ ಇದೆ. ಈ ಎರಡು ಅಂಶಗಳನ್ನು ನಾವಲ್ಲಿ ಕಾಣ್ತಿದ್ದೇವೆ. ಅಂದ್ರೆ ಒಂದು ರೀತಿಯಲ್ಲಿ ಯಾವುದನ್ನ ನವ್ಯ ಹೇಳಿತ್ತು, ಆ ನವ್ಯ ಹೇಳಿದ ಹಳಾಳಿಕೆಯೇ ಹೊಸ ರೂಪದಲ್ಲಿ ಹೊಸ ರೀತಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇವರು ಅದನ್ನ ಮುಂದೆಲೆಗೆ ತರ್ತಾ ಇದ್ದಾರೆ. ಅಂದ್ರೆ ಇಂಥ ಒಂದು ದೊಡ್ಡ ಜಾಗತಿಕವಾದಂತ ಸಂದರ್ಭದೊಳಗಡೆ ಕೂಡ ಇಂಥ ಒಂದು ಫಾರ್ಮ್ ಬರ್ತಾ ಇದ್ರೆ, ಇನ್ನೊಂದು ಕಡೆಗೆ ಅಮರೇಶ್ನಂತವರ ಕಥೆಗಳು ಎಷ್ಟು ಅದ್ಭುತವಾಗಿ ಬರ್ತಾ ಇದ್ದಾವೆ ಅಂತಂದ್ರೆ, ಈ ನೆಲದ ಸಂಸ್ಕೃತಿ ಜೊತೆಗೆ ತನ್ನ ನಿಜವಾದ ಸಂಬಂಧಗಳನ್ನ ಇನ್ನಷ್ಟು ವಿಸ್ತಾರಗೊಳಿಸ್ಕೊತಾ ಅದರ ಅನೇಕ ಸೂಕ್ಷ್ಮಗಳನ್ನ ತೆರೆದಿಡುವ ಪ್ರಯತ್ನಗಳು ಏನ್ ಮಾಡ್ತಿದೆ ಅಂತಂದ್ರೆ ಅದು ತರ್ತಾ ಇದೆ. ಒಂದು ಕಡೆಗೆ ನಿರಾಶವಾದಿ ಕಥೆಗಳು ಐಟಿ ಕ್ಷೇತ್ರದಿಂದ ಬಂದ್ರೆ, ನಿಜವಾಗಿ ಜನ ಸಮುದಾಯದಿಂದ ಬಂದಂತ ಇಂಥವರು ಕಥೆಗಳಲ್ಲಿ ಒಂದು ಜೀವಪರವಾದಂತ ಧ್ವನಿಯನ್ನ, ಒಂದು ಆಶಾವಾದಿ ಧ್ವನಿಯನ್ನ ತರ್ತಾ ಇದ್ರೆ, ಎರಡು ಭಿನ್ನತೆಗಳ ನಡುವೆ ಇಡೀ ಕಥಾಕ್ಷೇತ್ರ ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮಲ್ಲಿ ಜಾಗತೀಕರಣ ಪ್ರವೇಶ ಆಗಿದೆ. ಈ ಜಾಗತೀಕರಣದ ಪ್ರವೇಶದ ಜೊತೆಗೆ ಕಥೆಗಾರರು ಯಾವುದಕ್ಕೆ ಮುಖಾಮುಖಿ ಆಗಿದ್ದಾರೆ, ಜಾಗತೀಕರಣಕ್ಕೆ ಬದಲಾಗಿ ಒಂದು ಸ್ಥಳೀಯತೆಯ ಬಗ್ಗೆ ಮುಖ ಮಾಡಿದಾರ, ಸ್ಥಳೀಯತೆ ಜೊತೆಗೆ ಜಗಳಗಳೇ ಆಗಿದವ, ಹಿಂದೆ ದಮನಿತರ ನೆಲೆಗಳನ್ನು ಗುರುತಿಸುವ ಪರಿ ಹೇಗೆ, ಈಗ ದಮನಿತರ ನೆಲೆಗಳನ್ನು ಹೇಗೆ ಗ್ರಹಿಸಬೇಕಾಗಿದೆ, ಗ್ರಹಿಸಿದ್ದಾರೆ, ಇಡೀ ಉತ್ತರ ಕರ್ನಾಟಕದ ಕಥಾ ಜಗತ್ತು ಯಾವ ಬೆಳವಣಿಗೆಯನ್ನು ಪಡ್ಕೊಂಡಿದೆ ಅನ್ನುವಂಥ ಎಲ್ಲ ವಿಸ್ತಾರದ ಚೌಕಟ್ಟನ್ನ ಇವತ್ತು ನಮ್ಮ ಮುಂದೆ ಚರ್ಚೆ ಆಗ್ತಿದೆ. ಆ ಚರ್ಚೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳುವುದರ ಮೂಲಕವಾಗಿ ಇಡೀ ಈ ವಿಚಾರ ಸಂಕಿರಣವನ್ನ ಹೆಚ್ಚು ಅರ್ಥಪೂರ್ಣಗೊಳಿಸಬೇಕಾಗಿದೆ ಮತ್ತು ಇಡೀ ಕಥೆಯ ಜಗತ್ತಿನ ಒಂದು ಸ್ವರೂಪವನ್ನ ನಾವು ಮತ್ತೊಮ್ಮೆ ಮನನ ಮಾಡಿಕೊಳ್ಳುವಂತ ಅಂಶಗಳಿದಾವೆ ಅನ್ನುವಂಥ ಮಾತನ್ನು ಹೇಳಿ, ಈ ಎಲ್ಲ ಕಾರಣಕ್ಕಾಗಿ ಸಾಹಿತ್ಯ ಸಮುದಾಯ ಕಥಾವಲೋಕನದ ಒಂದು ಅಂಶವನ್ನ ಇವತ್ತು ಇಟ್ಕೊಂಡಿದೆ. ಹಾಗಾಗಿ ತಾವೆಲ್ಲ ಬಂದಿದ್ದೀರಿ. ಅತ್ಯಂತ ಸ್ವಲ್ಪ ದೀರ್ಘ ಎನ್ನಬಹುದಾದಂತ ರೀತಿಯಲ್ಲಿ ಯಾಕೆ ಮಾತಾಡಿದ್ರೆ ಅಂತ ಕೇಳಿದ್ರೆ, ಇದು ಮೊದಲ ಸಾಹಿತ್ಯ ಸಮುದಾಯದ ವಿಚಾರ ಸಂಕಿರಣ ಆಗಿರೋದ್ರಿಂದ ವಿಸ್ತಾರ ಮಾಡಬೇಕಂತ ಸಂದರ್ಭ ಅಂತೂ ಉಳಿದ ಚರ್ಚೆಗಳನ್ನ ಆಮೇಲೆ ಮಾಡ್ತಾರೆ. ಯಾವ ಗೋಷ್ಠಿಗಳಿಗೂ ಅಧ್ಯಕ್ಷರು ಇರೋದಿಲ್ಲ. ಪ್ರಬಂಧಕಾರರು ಅತ್ಯಂತ ಸಮರ್ಥರಾಗಿರೋದ್ರಿಂದ ಅವರು ಹುಟ್ಟುಹಾಕಿದ ಚರ್ಚೆ ನಿರಂತರವಾಗಿ ಮುಂದರಿಬೇಕು. ಅದನ್ನ ಮುಂದರಿಸುವ ಪ್ರಶ್ನೆಗಳಿಲ್ಲ. ಅಂತಿಮವಾಗಿ ಕರ್ನಾಟಕದ ಅತ್ಯಂತ ಪ್ರಮುಖ ತೀರ ಪ್ರೀತಿಯ ಲೇಖಕ ಅಮರೇಶ್ ಅಂತಿಮವಾಗಿ ಸಮಾರೋಪದ ಇನ್ನೊಂದು ಚರ್ಚೆಯನ್ನ ಅಂತಿಮವಾಗಿ ಮುಂದಿಡ್ತಾರೆ. ಇವತ್ತಿನಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ನಮ್ಮ ಜೊತೆಗೆ ಇರೋತ್ತಿರ ಸಂತೋಷದ ಸಂಗತಿ ಅಂತ ಹೇಳ್ತಾ ಮತ್ತೊಮ್ಮೆ ಯುವ ಲೇಖಕರಾದಂಥ MD ಒಕ್ಕುಂದ ಅವರನ್ನ, ವಿಕ್ರಮ್ ಅವರನ್ನ, ಮಲ್ಲಿಕಾರ್ಜುನ್ ಮೇಟಿ ಅವರನ್ನ ಮುಂತಾದವರನ್ನ ಮತ್ತೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.